ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮಗೆ ಈ ವಿಡಿಯೋದಲ್ಲಿ ಆರಿ ವರ್ಕ್ ಮಾಡೋಕ್ಕೆ ಬೇಕಾಗಿರುವಂತಹ ತುಂಬ ಇಂಪಾರ್ಟೆಂಟ್ ಆದಂಥ ಪಾರ್ಟ್ ಹೇಳ್ಕೊಡ್ತೀನಿ. ಆರಿ ವರ್ಕ್ ಮಾಡಬೇಕು, ಬ್ರೈಡಲ್ ಡಿಸೈನ್ ಕೇಳಿದಾಗ ನಾವು ದೊಡ್ಡ ದೊಡ್ಡ ಡಿಸೈನ್ ಮಾಡಬೇಕು ಅಂದಾಗ ನಮಗೆ ಟ್ರೇಸಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟ್ರೇಸಿಂಗ್ನ ಯಾವ ಥರ ಮಾಡೋದಂತ ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ. ಮೊದಲಿಗೆ ನಾನು ಏನು ತೋರಿಸ್ದೆ ಶೀಟು, ಅದು ಟ್ರೇಸಿಂಗ್ ಶೀಟ್ ಅಂತ ಬರುತ್ತೆ. ಅದು ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲ ನಮಗೆ ಆಫ್ಲೈನಲ್ಲೂ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಒಂದು ಕಡೆ ಅದು ರಫ್ ಇರುತ್ತೆ, ಇನ್ನೊಂದು ಕಡೆ ನೈಸ್ ಇರುತ್ತೆ. ರಫ್ ಇರೋ ಕಡೆ ನಾವು ಬರಿಬೋದು, ನೈಸ್ ಇರೋ ಕಡೆ ನಾವು ಬರೆಯೋಕ್ಕಾಗಲ್ಲ. ನೋಡಿ, ನಾನು ಇವಾಗ ಮೆಜರ್ಮೆಂಟ್ ಏನು ತೋರಿಸ್ತಾ ಇದ್ದೀನಿ, ಈ ಥರ ಬಾರ್ಡರ್ ಬಿಟ್ಟು ಏನು ಪ್ಲೇನ್ ಬಟ್ಟೆ ಏನಿರುತ್ತೆ ಅದಷ್ಟಕ್ಕೆ ಮಾತ್ರ ನಾವು ಡಿಸೈನ್ ಮಾಡಬೇಕು ಅಂತಂದರೆ ಯಾವ ಥರ ನಾವು ಟ್ರೇಸ್ ಮಾಡ್ಕೋಬೇಕು. ಇಲ್ಲ ಫುಲ್ ಸ್ಲೀವ್ಗೂ ನಾವು ಡಿಸೈನ್ ಮಾಡಬೇಕು ಅಂದರೂ ಕೂಡ ನಾವು ಇದೇ ಥರ ನಾವು ಡಿಸೈನ್ನ ಮಾಡೋದಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಮೊದಲು ಮೆಜರ್ಮೆಂಟ್ ತಗೊಂಡು ಸ್ಲೀವ್ದು ಎಷ್ಟು ಮೆಜರ್ಮೆಂಟ್ ಇದೆ ಅನ್ನೋದನ್ನು ತಗೊಂಡು ನಾವು ನೋಡಿ, ನಾನು ಆ ಮೆಜರ್ಮೆಂಟಿಗೆ ತಕ್ಕ ಹಾಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಡಿಸೈನ್ನ ಡ್ರಾ ಮಾಡಬೇಕು ಮೊದಲಿಗೆ. ಅದಕ್ಕೆ ನಾನು ಇಲ್ಲಿ ಮೆಜರ್ಮೆಂಟಿಗೆ ತಕ್ಕ ಹಾಗೆ ಡ್ರಾ ಮಾಡಬೇಕಾದ್ರಿಂದ ಮೊದಲು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 10 ಇಂಚ್ ಬರುತ್ತೆ ನಮಗೆ ತೋಳಿನ ಸುತ್ತಳತೆ. ಅದಕ್ಕೋಸ್ಕರ ಆ ಕಡೆ 5 ಇಂಚು ಮತ್ತು ಈ ಕಡೆ 5 ಇಂಚು ನೀಟಾಗಿ ನಾವು ಮೊದಲು ಒಂದೊಂದು ಡಾಟ್ ಹಾಕಿ ಮಾರ್ಕ್ ಮಾಡಬೇಕಾಗುತ್ತೆ. ಇದಾದಮೇಲೆ ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಉದ್ದ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. 5.5 ಲೆಂತ್ ಇತ್ತು ನೋಡಿ, ನಾನು 5.5 6 ತಗೊಳ್ತಾ ಇದ್ದೀನಿ, ಅಂದರೆ ಅರ್ಧ ಇಂಚು ಜಾಸ್ತಿ ತಗೊಳ್ತಾ ಇದ್ದೀನಿ. ನೀಟಾಗಿ ಅಲ್ಲಿ 6 ಇಂಚ್ಗೆ ನೀಟಾಗಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕ್ ಆದಮೇಲೆ ನಾವು ಕೆಳಗಿಂದ ಏನು ಫಸ್ಟ್ ಡಾಟ್ ಹಾಕಿದ್ವಿ ಅಲ್ಲಿಂದ 1/2 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಸ್ಟಿಚಿಂಗಿಗೆ ಹೋಗುತ್ತೆ. ಅದರಿಂದ ನೋಡಿ, ಈ ಥರ 1/2 ಇಂಚ್ ಮಾರ್ಕ್ ಮಾಡಾದಮೇಲೆ ಏನು ಮಾಡಬೇಕು, ಮೂರೂ ಕಡೆಯೂ ಕೂಡ ನಾವು 1/2 ಇಂಚು ಮೊದಲಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಥರ ನಾವು 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಮೆಜರ್ಮೆಂಟಿಗೆ ತಕ್ಕ ಹಾಗೆ ನೆಕ್ಸ್ಟು ಇದಕ್ಕೆ ನಾವು ಒಂದು ಲೈನ್ ಹಾಕೋಬೇಕಾಗುತ್ತೆ. ನೋಡಿ, ನಾನೇನು ತೋರಿಸ್ತಾ ಇದ್ದೀನಿ ಮೂರೂ ಡಾಟ್ನೂ ಕೂಡ ಸೇರಿಸಿ ಇವಾಗ ಒಂದು ಲೈನ್ ಹಾಕ್ಕೊಳ್ಳೋಣ ನೀಟಾಗಿ. ನೋಡಿ, ನಾನಿವಾಗ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಕೇಲ್ ತಗೊಂಡು ಈ ಥರ ನಾವು ಲೈನ್ ಹಾಕೋಬೇಕಾಗುತ್ತೆ. ನೀಟಾಗಿ ಲೈನ್ ಹಾಕಾದ್ಮೇಲೆ ನಾವು ಬಟ್ಟೆದು ಏನು ಮೆಜರ್ಮೆಂಟ್ ಇರುತ್ತೆ, ಅಂದರೆ ತೋಳಿನ ಸುತ್ತಳತೆದು ಏನು ಮೆಜರ್ಮೆಂಟ್ ಇರುತ್ತೆ ಅದನ್ನು ನಾವು ಟೇಪಲ್ಲಾದರೂ ಅಳತೆ ತಗೋಬೋದು, ಇಲ್ಲ ಬಟ್ಟೆ ಮೇಲೆ ಇಟ್ಟಾದರೂ ಅಳತೆ ತಗೋಬೋದು. ನೋಡಿ, ನಾನು ಸ್ಟ್ರೈಟ್ ಲೈನ್ ಏನು ಹಾಕ್ಕೊಂಡಿದ್ದೆ, ಉದ್ದ ಏನು ಅಳತೆ ತಗೊಂಡಿದ್ದೆ ಅದಕ್ಕೆ ಸಿಂಪಲ್ಲಾಗಿ ಒಂದೊಂದು ಡಾಟ್ ಹಾಕ್ಕೊಂಡಿದ್ದೀನಿ. ಈ ಡಾಟ್ ಹಾಕಾದ್ಮೇಲೆ ನಾನು ಮೊದಲೇ ಹೇಳ್ದಾಗೆ ಬಟ್ಟೆ ಇಟ್ಟು ನಾನು ಇಲ್ಲಿ ಅಳತೆ ತಗೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಕರೆಕ್ಟಾಗಿ ಮೆಜರ್ಮೆಂಟಿಗೆ ತಕ್ಕಾಗಿ ನಾನು ಇಲ್ಲಿ ಮಾರ್ಕ್ನ ಮಾಡಿದ್ದೀನಿ. ತೋಳಿದು ಸ್ಟಿಚ್ಚಲ್ಲಿ ಬರುತ್ತೆ, ಅಲ್ಲೂ ಕೂಡ ಇದೇ ಥರ ನಾವು ಬಟ್ಟೆ ಇಟ್ಕೊಂಡು ಅಳತೆ ಮಾಡ್ಕೋಬೇಕಾಗತ್ತೆ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ತೋಳಿನ ಎರಡೂ ಸೈಡು ಕೂಡ ನಾವು ಈ ಥರ ಬಟ್ಟೆ ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ. ನೋಡಿ, ನೀಟಾಗಿ ಬಟ್ಟೆ ಸುಕ್ಕಿಲ್ಲದೆ ಇರೋ ಥರ ನೀಟಾಗಿ ಇಟ್ಕೊಂಡು ಕೈಯಲ್ಲಿ ಆ ಸ್ಟಿಚ್ ಎಲ್ಲಿಗೆ ಬರುತ್ತೆ ಆ ಥರ ನಾವು ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಟ್ರೇಸಿಂಗ್ ಶೀಟಿಗೆ. ನೋಡಿ, ಇವಾಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಡ್ರಾ ಮಾಡ್ತಾ ಇದ್ದೀನಿ ನಾನು ಸ್ಲೀವ್ ಡ್ರಾನ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಥರ ಡ್ರಾ ಮಾಡ್ಕೋಬೇಕಾಗತ್ತೆ. ಈ ಡ್ರಾ ಮಾಡಾದಮೇಲೆ ನಮಗೆ ನಾವೇನು ಮೆಜರ್ಮೆಂಟ್ ಮಾಡಿ ಡ್ರಾ ಮಾಡ್ಕೊಂಡಿದ್ದೀವಿ ಹಿಂದ್ಗಡೆ ಮತ್ತು ಮುಂದ್ಗಡೆಗೆ ಯಾವ ಬಟ್ಟೆ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಇಲ್ಲೇ ಕೂಡ ನೋಡ್ಕೋಬೋದು. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಡ್ರಾ ಮಾಡಾದಮೇಲೆ ಶೀಟ್ನ ಫೋಲ್ಡ್ ಮಾಡಬೇಕಾಗತ್ತೆ. ನೋಡಿ, ಇವಾಗ ನಾವು ಏನು ಮೆಜರ್ಮೆಂಟ್ ತಗೊಂಡಿದ್ವಿ, ಈ ಕಡೆ 3 ಇಂಚಿದೆ, ಒಂದು ಕಡೆ 3 ಇಂಚಿದೆ ನೋಡಿ, ಮತ್ತು ಇನ್ನೊಂದು ಕಡೆಗೆ ಅಳತೆ ಮಾಡ್ತಾ ಇದ್ದೀನಿ, ಅಲ್ಲಿ ನಮಗೆ 3.5 ಇಂಚ್ ತೋರಿಸ್ತಾ ಇದೆ. ನೋಡಿ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಒಂದು ಕಡೆ 3 ಇದೆ, ಒಂದು ಕಡೆ 3.5 ಇಂಚಿದೆ. ಈ ಥರ ಫೋಲ್ಡ್ ಮಾಡಿದಾಗ ನೋಡಿ, ನಿಮಗೆ ನಾವು ಮಾರ್ಕ್ ಮಾಡ್ತಾ ಇರೋದು ಹಿಂದ್ಗಡೆದು ಕಾಣಿಸ್ತಾ ಇರ್ಬೋದು. ಏನು ಜಾಸ್ತಿ ಬಟ್ಟೆ ಮಾರ್ಕ್ ಮಾಡೋದು ಕಾಣಿಸ್ತಾ ಇದೆ ಅದು ಬೆನ್ನಿನ ಹಿಂಭಾಗದ ಸ್ಲೀವ್ಗೆ ಹೋಗುತ್ತೆ, ಬೆನ್ನಿನ ಕಡೆ ಸ್ಲೀವ್ಗೆ ಹೋಗುತ್ತೆ. ಈ 3 ಇಂಚ್ ಇರೋದು ಫ್ರಂಟ್ ಪಾರ್ಟ್ ಸ್ಲೀವ್ಗೆ ಬರುತ್ತೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇವಾಗ ನಾನು ಏನು ಸ್ಟ್ರೈಟ್ ಲೈನ್ ಹಾಕಿದ್ದೆ ಅದರಿಂದ ಮೇಲೆ ಒಂದು 1/4 ಇಂಚ್ ಬಿಟ್ಟು ಇವಾಗ ನಾನು ಡ್ರಾ ಮಾಡ್ತೀನಿ. ನೋಡಿ, ನಾನು ಯಾವುದೇ ಮೊಬೈಲ್ ಇಟ್ಕೊಂಡಾಗಲಿ ಆದರೆ ಬೇರೆ ಡಿಸೈನ್ ಇಟ್ಕೊಂಡಾಗಲಿ ನಾನಿಲ್ಲಿ ಡ್ರಾ ಮಾಡ್ತಾಯಿಲ್ಲ, ನಾನು ಇಲ್ಲಿ ಓನಾಗಿ ಡ್ರಾ ಮಾಡ್ತಾಯಿದ್ದೀನಿ.
ಬ್ರೈಡಲ್ ಡಿಸೈನ್ಗೆ ನಾನಿಲ್ಲಿ ಓನಾಗಿ ಯಾವ ಥರ ಡ್ರಾ ಮಾಡ್ಕೋಬೇಕು ನಾವು ಸಿಂಪಲ್ಲಾಗಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡಾಗಿ ಕಾಣೋ ಥರ ಮೊದಲಿಗೆ ನಾನು ಅರ್ಧ ಭಾಗಕ್ಕೆ ಮಾತ್ರ ಡ್ರಾ ಮಾಡ್ತೀನಿ. ತೋಳಿನ ಅರ್ಧ ಭಾಗಕ್ಕೆ ಮಾತ್ರ ಡ್ರಾ ಮಾಡ್ತೀನಿ. ಇನ್ನು ಅರ್ಧ ಭಾಗ ಯಾವ ಥರ ನಾವು ಸ್ಕೆಚ್ ಮಾಡ್ಕೊಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಇದೇ ವಿಡಿಯೋದಲ್ಲಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ನಾನು ಸಿಂಪಲ್ಲಾಗಿ ಇಲ್ಲಿ ಎಲ್ಲ ಕರ್ವ್ಸ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ನಾವು ಈ ಡಿಸೈನ್ ಒಂದು ಕಲ್ತ್ಕೊಂಡ್ರೆ ಸಾಕು. ನಾವು ಯಾವ ಡಿಸೈನ್ ಆದರೂ ಕೂಡ ಕೈಯಲ್ಲೇ ಡ್ರಾ ಮಾಡ್ಕೋಬೋದು. ಇಲ್ಲ ನಾನು ಕೈಯಲ್ಲಿ ಡ್ರಾ ಮಾಡೋದಕ್ಕೆ ಬರಲ್ಲ ಅಂದರೆ ನಾವು ಮೊಬೈಲಲ್ಲಿ ಆ್ಯಪ್ಗಳಿರುತ್ತೆ, ಇದಕ್ಕೆ ಸಂಬಂಧಪಟ್ಟ ಆ್ಯಪ್ಗಳಿರುತ್ತೆ. ಅದರಲ್ಲಿ ನಾವು ಡಿಸೈನ್ನ ಹಾಕಿ ಮೊಬೈಲ್ ಇಟ್ಟು ಕೂಡ ಶೀಟ್ ಮೇಲೆ ಮೊಬೈಲ್ ಮೇಲೆ ಶೀಟ್ ಇಟ್ಟು ನೀಟಾಗಿ ನಾವು ಡ್ರಾನ ಮಾಡ್ಕೋಬೋದು. ನೋಡಿ, ನಾನು ಇಲ್ಲಿ ಕೈಯಲ್ಲೇ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇರ್ಬೋದು ಈಗ ನಿಮಗೆ. ತುಂಬ ಈಸಿಯಾಗಿ ನಾವು ಈ ಡಿಸೈನ್ನ ಮಾಡ್ಕೋಬೋದು. ಆರಿ ವರ್ಕಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಪಾರ್ಟು ಇದೇನೆ, ಟ್ರೇಸಿಂಗು. ಈ ಟ್ರೇಸಿಂಗ್ ಮಾಡೋಕ್ಕೆ ಬಂದರೆ ನಾವು ಯಾವ ಡಿಸೈನ್ ಕೊಟ್ಟರೂ ಕೂಡ ಆರಾಮಾಗಿ ನಾವು ಡಿಸೈನ್ನ ಮಾಡ್ಬೋದು. ನೋಡಿ, ನಾವೇನು ಸೆಂಟ್ರಿಗೆ ಲೈನ್ ಹಾಕ್ಕೊಂಡಿದ್ವಿ ಆ ಲೈನಿಂದ ಒಂದು ಪಾರ್ಟಿಗೆ ಮಾತ್ರ ನಾವು ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಕಡೆ ಏನು ಖಾಲಿ ಇದೆ ಅದಕ್ಕೆ ಟಚ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಫಿಲ್ ಆಗೋ ಥರನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಎಲ್ಲೂ ಕೂಡ ಗ್ಯಾಪ್ ಕಾಣೋ ಥರ ಇರೋದು ಬೇಡ. ನಾವು ಇದನ್ನು ಬೀಡ್ಸ್ ಹಾಕಿ ಡಿಸೈನ್ ಮಾಡಿದಾಗ ಬಟ್ಟೆ ಒಂದು ಕಡೆ ಕಡಿಮೆ ಒಂದು ಕಡೆ ಜಾಸ್ತಿ ಕಾಣೋ ಥರ ಇರೋದು ಬೇಡ. ಅದರಿಂದ ನಾನು ಇಲ್ಲಿ ಫುಲ್ಲು ಫಿನಿಶ್ ಆಗಬೇಕು ಡಿಸೈನಲ್ಲೇ. ಆ ಥರ ಬಿಗ್ ಡಿಸೈನ್ನ ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಇದೇ ಥರ ನಾವು ಟ್ರೇಸಿಂಗ್ ಶೀಟ್ ಮೇಲೆ ಮೊದಲು ಡ್ರಾ ಮಾಡಬೇಕು. ನೋಡಿ, ಇವಾಗ ಎಲ್ಲದಕ್ಕೂ ಕೂಡ ಫಿನಿಶ್ ಮಾಡಿ ಮೊದಲು ಡಿಸೈನ್ನ ನೀಟಾಗಿ ಡ್ರಾ ಮಾಡಿ, ಒಂದು ಸ್ವಲ್ಪನೂ ಕನ್ಫ್ಯೂಸ್ ಇಲ್ಲದೆ ಇರೋ ಥರ ಡ್ರಾ ಮಾಡಿ ಫಿನಿಶ್ ಮಾಡಿ. ಮತ್ತು ಡ್ರಾನ ಸ್ವಲ್ಪ ಎದ್ದು ಕಾಣೋ ಥರ ಬರ್ಕೋಬೇಕಾಗುತ್ತೆ. ನಾವು ಲೈಟಾಗಿ ಬರೆಯೋಕ್ಕೆ ಹೋಗಬೇಡಿ. ನೋಡಿ, ನೆಕ್ಸ್ಟು ಇದಾದಮೇಲೆ ಏನು ಮಾಡಬೇಕಂದ್ರೆ, ಇವಾಗ ಒಂದು ಸೈಡ್ ಮಾತ್ರ ನಾನು ಡ್ರಾ ಮಾಡಿದ್ದೀನಿ. ಇನ್ನೊಂದು ಸೈಡ್ಗೂ ಕೂಡ ಅದೇ ರೀತಿ ಡ್ರಾ ಮಾಡಬೇಕು ಅಂದರೆ ಈ ಥರ ಒಂದು ಮಧ್ಯಕ್ಕೊಂದು ಸ್ಕೇಲ್ ಇಟ್ಟು ನೀಟಾಗಿ ಆ ಸ್ಕೇಲ್ನ ರಿಮೂವ್ ಮಾಡಿಬಿಡಿ. ಈ ಥರ ರಿಮೂವ್ ಮಾಡಿ, ಸ್ಕೇಲ್ ರಿಮೂವ್ ಮಾಡಾದ್ಮೇಲೆ ಏನು ಮಾಡಬೇಕಂತಂದರೆ, ₹1 ₹2 ಕಾಯಿನ್ ಬರುತ್ತಲ್ಲ, ನೋಡಿ ಇವಾಗ ನಾನು ತೋರಿಸ್ಕೊಡ್ತೀನಿ. ಆ ಕಾಯಿನಲ್ಲಿ ನೀಟಾಗಿ ಈ ಥರ ರಬ್ ಮಾಡಬೇಕಾಗುತ್ತೆ. ಸ್ವಲ್ಪ ಫೋರ್ಸಾಗಿ ನಾವು ರಬ್ ಮಾಡಿದಾಗ ಈ ಕಡೆ ಬರ್ದಿರೋ ಅಂತಹ ಡಿಸೈನು ಆ ಕಡೆಗೂ ಕೂಡ ಅಚ್ಚಿಳಿಯುತ್ತೆ. ನೋಡಿ, ಇವಾಗ ನಾನು ತೋರಿಸ್ಕೊಡ್ತೀನಿ. ಅಚ್ಚಿಳಿದಿರುತ್ತೆ ನೋಡಿ, ಈ ಥರ ಅಚ್ಚಿಳಿದಿರುತ್ತೆ. ಈ ಅಚ್ಚಿಳಿದಿರೋದ್ರ ಮೇಲೆ ನಾವು ನೀಟಾಗಿ ಇವಾಗ ಡ್ರಾ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂದರೆ, ಒಂದು ಕಡಿಮೆ ಒಂದು ಜಾಸ್ತಿ, ಒಂದು ಕಡೆ ಉದ್ದ ಬರೋದು, ಒಂದು ಕಡೆ ಶಾರ್ಟ್ ಬರೋದು ಡಿಸೈನು, ಒಂದು ಕಡೆ ಗ್ಯಾಪ್ ಇರೋದು, ಗ್ಯಾಪ್ ಇಲ್ಲದೆ ಇರೋದು, ಆ ಥರ ಆಗಲ್ಲ. ನೀಟಾಗಿ ನಮಗೆ ಫಿನಿಶಿಂಗಾಗಿ ಡಿಸೈನು ಸಿಗುತ್ತೆ. ಈ ಥರ ಟ್ರೇಸ್ ಮಾಡ್ಕೋಬೇಕಾಗುತ್ತೆ ನಾವು. ನೋಡಿ, ಎಲ್ಲನೂ ಕೂಡ ನಾವು ಈ ಥರ ನೀಟಾಗಿ ಮಾಡಬೇಕು. ಒಂದು ಡಿಸೈನು ಕೂಡ ಬಿಡದೇನೆ ನಾವು ಇಲ್ಲಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ 2 ಸರಿ ಬರೆದು ಆಮೇಲೆ ಕಾಯಿನಲ್ಲಿ ನಾವು ಉಜ್ಜಬೇಕಾಗುತ್ತೆ ಶೀಟ್ ಮೇಲೆ. ನೋಡಿ, ಒಂದು ಡಿಸೈನು ಆಚೆ ಈಚೆ ಆಗಬಾರ್ದು. ಯಾಕಂದರೆ ಒಂದೇ ತೋಳಲ್ಲಿ ಆ ಕಡೆ ಸ್ವಲ್ಪ ಡಿಸೈನ್, ಈ ಕಡೆ ಸ್ವಲ್ಪ ಡಿಸೈನು ಹೆಚ್ಚು ಕಡಿಮೆ ಆದಾಗ ಅದು ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾವು ನೀಟಾಗಿ ಅದನ್ನು ಒಂದು ಡಿಸೈನು ಬಿಡದಂಗೆ ಬರ್ಕೋಬೇಕು ನೀಟಾಗಿ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಏನು ಇಳಿದಿತ್ತು ಅಚ್ಚು, ಅದ್ರ ಮೇಲೆ ನೀಟಾಗಿ ನಾವು ಮತ್ತೆ ಡ್ರಾ ಮಾಡಬೇಕು. ನೋಡಿ, ಕಾಣಿಸ್ತಾ ಇರ್ಬೋದು ಇವಾಗ ನಿಮಗೆ ನೀಟಾಗಿ ಸ್ಲೀವ್ದು ಮಾರ್ಕಿಂಗ್ ಶೀಟ್ ಮೇಲೆ, ಟ್ರೇಸಿಂಗ್ ಶೀಟ್ ಮೇಲೆ ಇವಾಗ ನಾವು ಮಾರ್ಕ್ ಮಾಡಾಯಿತು ಡಿಸೈನ್ನ. ಯಾವ ಥರ ಇದನ್ನು ನಾವು ಬಟ್ಟೆಗೆ ಟ್ರೇಸ್ ಮಾಡ್ಕೊಳ್ಳೋದಂತ ಕೂಡ ನಾನು ಇವಾಗಲೇ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಇದಾದಮೇಲೆ ಏನು ಮಾಡಬೇಕಂದ್ರೆ, ನಾವು ಇನ್ನೊಮ್ಮೆ ಇದೇ ಡಿಸೈನ್ ಮೇಲೆ ಪೆನ್ಸಿಲಲ್ಲಿ ಡಾರ್ಕಾಗಿ ನಾವು ತಿದ್ದುಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಬಟ್ಟೆ ಮೇಲೆ ನಾವು ಯಾವ ಬಟ್ಟೆಗೆ ಡಿಸೈನ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಬಟ್ಟೆ ತಗೊಂಡು ಅದ್ರ ಮೇಲೆ ಕಾರ್ಬನ್ ಶೀಟ್ ಬರುತ್ತೆ. ಆ ಕಾರ್ಬನ್ ಶೀಟ್ ಇಟ್ಟು
ನಾನು ಯಾವ ಮೆಥಡಲ್ಲಿ ಇಡ್ತಾ ಇದ್ದೀನಿ ಕಾರ್ಬನ್ ಶೀಟ್ನ ಅದೇ ರೀತಿ ಇಡಬೇಕು. ಉಲ್ಟಾ ಮಾಡಿಟ್ರೆ ಅದು ಟ್ರೇಸ್ ಆಗಲ್ಲ. ನೋಡಿ ಈ ಥರ ಇಟ್ಟು ಜರುಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ ಪಿನ್ ಬರುತ್ತಲ್ಲ, ನಿಮಗೆ ಗೊತ್ತಿರ್ಬೋದು, ಈ ಥರ ಸ್ಟಿಚಿಂಗ್ ಪಿನ್ ಏನು ಬರುತ್ತೆ ಅದನ್ನು ನಾನು 4 ಕಡೆಗೂ ಹಾಕೋಬಿಡ್ತೀನಿ. ಬಟ್ಟೆ ಶೀಟ್ಸು ಯಾವುದು ಕೂಡ ನಮಗೆ ಜರುಗಬಾರ್ದು. ಜರುಗಿದಾಗ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ 4 ಇಲ್ಲದೆ 2 ಆದರೂ ಪರವಾಗಿಲ್ಲ, ನೀಟಾಗಿ ಹಾಕ್ಕೊಂಡು ನಾವು ಈ ಥರ ಟ್ರೇಸ್ ಮಾಡ್ಬೋದು. ನೋಡಿ ಇದು ಬಿಗಿನರ್ಸ್ಗೂ ಯೂಸ್ ಆಗುತ್ತೆ ಮತ್ತು ಆರಿ ವರ್ಕ್ ಕಲ್ತಿರೋರ್ಗೂ ಕೂಡ ಯೂಸ್ ಆಗುತ್ತೆ. ಇದು ಬಿಗಿನರ್ಸ್ಗೇ ಅಂತ ಏನಿಲ್ಲ, ಇದೆಲ್ಲರಿಗೂ ಯೂಸ್ ಆಗೋವಂಥದ್ದೇ. ಇದೆಲ್ಲರಿಗೂ ಬೇಕು. ಆರಿ ವರ್ಕ್ ಮಾಡಬೇಕಂದ್ರೆ ಈ ವಿಧಾನ ನಮಗೆ ತುಂಬ ಮುಖ್ಯವಾಗಿರುವಂಥದ್ದು. ನೋಡಿ ಇವಾಗ ನಾನು ತೋರಿಸಿದ್ನಲ್ಲ ನಿಮಗೆ ಸ್ವಲ್ಪನೂ ಜರುಗಲ್ಲ. ಈ ಥರ ಪಿನ್ ಹಾಕಿ ನಾವು ಅಡ್ಜಸ್ಟ್ ಮಾಡಿದಾಗ ನೋಡಿ ಇವಾಗ ನಾನು ನಿಮಗೆ ಇದನ್ನು ಮತ್ತೆ ಸ್ಕೆಚ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೇ ನೀಟಾಗಿ ಸ್ವಲ್ಪ ಫೋರ್ಸಾಗಿ ನಾವು ಬರಿಬೇಕಾಗುತ್ತೆ. ಇಲ್ಲೇನು ಡಿಸೈನ್ ಬರೆದಿದ್ದೆ ನಾನು ಅದನ್ನು ಮತ್ತೆ ನಾನು ಇವಾಗ ಅದೇ ಥರ ಬರಿಬೇಕಾಗುತ್ತೆ. ನೋಡಿ ಈ ಥರ ನಾವು ಬರ್ಕೋಬೇಕಾಗುತ್ತೆ. ಇದು ಬರೆದಾಗ ಬಟ್ಟೆಗೆ ಅಲ್ಲಿ ನಾವೇನಿಲ್ಲಿ ಡಿಸೈನ್ ಬರೀತಾ ಇದ್ದೀವಿ, ಬಟ್ಟೆಗೆ ಅಲ್ಲಿ ಇದು ಅಚ್ಚಾಗಿರುತ್ತೆ. ಅದ್ರ ಮೇಲೆ ನಾವು ಬಟ್ಟೆ ಮೇಲೆ ಮತ್ತೆ ನಾವು ಈ ಡ್ರಾನ ಮಾಡಬೇಕಾಗುತ್ತೆ. ನೋಡಿ ಒಂದು ಡಿಸೈನು ಒಂದು ಸಣ್ಣ ಡಾಟು ಕೂಡ ಬಿಡದೆ ನಾವು ನೀಟಾಗಿ ಇಲ್ಲಿ ಬರಿಬೇಕಾಗುತ್ತೆ. ಯಾಕಂದರೆ ಇದು ಬಟ್ಟೆಗೆ ಅಚ್ಚಿಳಿತಾ ಇರೋದ್ರಿಂದ ಅಲ್ಲಿ ನಮಗೆ ಡಿಸೈನು ಮಿಸ್ ಆಗೋ ಚಾನ್ಸಸ್ ಇರಬಹುದು. ಅದಕ್ಕೋಸ್ಕರ ಒಂದನ್ನು ಕೂಡ ಬಿಡದೆ ಇರೋ ಹಾಗೆ ನೋಡಿಕೊಂಡು ನಾವು ನಿಧಾನಕ್ಕೆ ಬರ್ಕೋಬೇಕು. ನೋಡಿ ಒಂದು ಸ್ವಲ್ಪ ಏನು ಡಿಸೈನ್ ಇದೆ ಯಾವುದನ್ನು ಬಿಡಬಾರ್ದು. ಇಲ್ಲಿ ಬಿಟ್ಟಾಗ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಮಿಸ್ ಆದ್ರೂ ಕೂಡ ನಾನು ಅದನ್ನು ಜಾಯಿಂಟ್ ಮಾಡಿಕೊಂಡು ಸರಿ ಮಾಡ್ಕೊಳ್ತೀನಿ ಅನ್ನೋದಾದರೆ ಸಮಸ್ಯೆ ಇಲ್ಲ. ಹೊಸದಾಗಿ ಮಾಡೋರಿಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಈ ಮಾತು ಹೇಳ್ತಿದ್ದೀನಿ. ನೋಡಿ ಇವಾಗ ಬಟ್ಟೆ ಮೇಲೆ ನಾವು ಬರ್ದಿರೋ ಅಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೆ. ಏನು ಮಾಡಿ ಅಂತಂದರೆ ಆ ಬಟ್ಟೆನ ನೀಟಾಗಿ ರಿಂಗಿಗೆ ಹಾಕಿಬಿಡೋಣ. ರಿಂಗಿಗೆ ಹಾಕಿದಾಗ ಬಟ್ಟೆ ಬಿಗಿ ಇರುತ್ತಲ್ಲ, ಬರೆಯೋಕ್ಕೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಈ ಥರ ವೈಟ್ ಪೆನ್ಸಿಲ್ ಸಿಗುತ್ತೆ. ಈ ವೈಟ್ ಪೆನ್ಸಿಲಲ್ಲಿ ಬರೆದಾಗ ಡಿಸೈನು ಅಳಿಸೋಗೋದಿಲ್ಲ. ನಾವು ವರ್ಕ್ ಮಾಡೋ ತನಕನೂ ಕೂಡ ಅದು ರಿಮೂವ್ ಆಗೋಲ್ಲ. ಅದಕ್ಕೋಸ್ಕರ ನಾವು ಪೆನ್ಸಿಲಲ್ಲಿ ಸ್ವಲ್ಪ ಈ ಪೆನ್ಸಿಲಲ್ಲಿ ಡಾರ್ಕಾಗಿ ಬರೆಯೋಕ್ಕೆ ಹೋಗ್ಬೇಡಿ. ಇದು ಸ್ವಲ್ಪ ಬೇಗ ಅಳಿಸೋಗೋದಿಲ್ಲ, ಹಾಗೇ ಇರುತ್ತೆ. ಅದಕ್ಕೋಸ್ಕರ ಲೈಟಾಗಿ ನಾವು ಈ ಥರ ಡಿಸೈನ್ನ ಮತ್ತೆ ಡ್ರಾ ಮಾಡ್ಕೊಳ್ಳೋಣ. ಏನು ಅಚ್ಚಿಳಿದಿರುತ್ತೆ ಕಾಣಿಸ್ತಾ ಇರ್ಬೋದು ನಿಮಗೆ, ಈ ಅಚ್ಚನ್ನ ನಾವು ನೀಟಾಗಿ ಡ್ರಾ ಮಾಡ್ಕೋಬೇಕಾಗತ್ತೆ. ನೋಡಿ ನಾನಿವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೀವು ಡಿಸೈನ್ ನೋಡ್ಕೊಂಡು ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಅದು ಎಲ್ಲಿಗೆ ಎಂಡ್ ಆಗಿದೆ ಅನ್ನೋದು ಕನ್ಫ್ಯೂಸ್ ಆದಾಗ ಶೀಟ್ ಏನಿರುತ್ತೆ, ಟ್ರೇಸಿಂಗ್ ಶೀಟಲ್ಲಿ ನಾವೇನು ಡಿಸೈನ್ ಮಾಡಿರ್ತೀವಿ ಅದನ್ನು ಸ್ವಲ್ಪ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ನಾನು ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ನೋಡಿ ಈ ಥರ ನಾವು ಟ್ರೇಸ್ ಮಾಡಿರೋ ಅಂಥದ್ದನ್ನು ಈ ಥರ ಬರ್ಕೋಬೋದು. ಕೊನೆಗೆ ಈ ಥರ ಫಿನಿಶಿಂಗ್ ಬರುತ್ತೆ. ನೋಡಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗ್ಬೋದು. ಥ್ಯಾಂಕ್ ಯು.